ಸಾಮಾನ್ಯ ಕಾನ್ಸ್ಟೇಬಲ್ ಈ ಒಂದು ಸಿಸ್ಟಮ್ ಮತ್ತು ಇಲ್ಲಿ ನಡೆಯುವಂತಹ ಕರಪ್ಷನ್ಗಳ ಬಗ್ಗೆ ತಿರುಗಿ ಬಿದ್ದಾಗ ಅಲ್ಲಿ ನಡೆಯುವಂತ ಕಥೆನೇ ಬೇರೆ ರೀತಿಯಲ್ಲಿ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ, ಸಿನಿಮಾದ ವಿಡಿಯೋಗೆ ಸ್ವಾಗತ. ಇವತ್ತು ಮತ್ತೊಂದು ಸಿನಿಮಾ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಟ್ರಾನ್ಸ್ಫರ್ 3 ಮೂರ್ತಿಗಳು. ಈ ಸಿನಿಮಾ ಇವಾಗ ಸದ್ಯಕ್ಕೆ OTTಗೆ ಕೂಡ ಬರಲಿಕ್ಕೆ ರೆಡಿ ಆಗಿದೆ. ಸೊ ಈ ಒಂದು ಸಿನಿಮಾದ ಕತೆ ಒಳಗಡೆ ಏನೆಲ್ಲ ಇದೆ, ಕತೆ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಈ ಒಂದು ಸಿನಿಮಾ ನಾವು ಎಲ್ಲಿ, ಹೇಗೆ, ಎಲ್ಲಿ, ಯಾವುದರ ಮುಖಾಂತರ ನಾವು ನೋಡಬಹುದು ಮತ್ತು ಈ ಸಿನಿಮಾ ಎಷ್ಟು ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿದೆ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಉತ್ತರ ಕೊಡುತ್ತೇನೆ ಮತ್ತು ಜೊತೆಗೆ ಸಿನಿಮಾದ 1 ಲೈನ್ ಕತೆ ಕೂಡ ನಿಮಗೆ ಹೇಳುತ್ತೇನೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ಕತೆ ಕಡೆ ಹೋಗೋಣ. ಕತೆ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಹಾಗೆ ಈ ಒಂದು ಮೂವಿ ರಿವ್ಯೂ ಬಗ್ಗೆ ನಿಮಗೆ ಏನಾದರೂ ಕಾಮೆಂಟ್ಸ್ ಬರೆಯುವಂತ ಆಸೆ ಅಥವಾ ಅಭಿಪ್ರಾಯ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಶುರು ಮಾಡೋಣ ಬನ್ನಿ ಈ ಒಂದು ಸಿನಿಮಾದ ರಿವ್ಯೂ ಅನ್ನು. ಈ ಸಿನಿಮಾ ಕತೆ ನಡೆಯುವುದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ. ಹೌದು, ಈ ಒಂದು ಇದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಆ ಒಬ್ಬ ಕಾನ್ಸ್ಟೇಬಲ್ಗೆ ತುಂಬಾನೇ ಪ್ರಾಬ್ಲಮ್ಸ್ಗಳು ಇರ್ತವೆ. ಹೇಗಾದ್ರೂ ಮಾಡಿ ಪ್ರಮೋಷನ್ ತಗೊಂಡು ಒಂದು ಒಳ್ಳೆ ಹಂತಕ್ಕೆ ಹೋಗ್ಬೇಕಂತ ಅದಕ್ಕೋಸ್ಕರ ಅವನು ಬರುವಂತ ಎಲ್ಲಾ ಕೇಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾನೆ. ಆದ್ರೆ ಅದೇ ಒಂದು ಸಮಯದಲ್ಲಿ ಅವನ ಕೈಗೆ ಒಂದು ಕರಪ್ಷನ್ ಮತ್ತು ಒಂದು ಕ್ರೈಮ್ ಆಗಿರುವಂತ ಒಂದು ಫೈಲ್ ಸಿಗುತ್ತದೆ. ಆ ಒಂದು ಫೈಲ್ ಅಲ್ಲಿ ಇರುವಂತ ಪ್ರೂಫ್ಸ್ ಆಗುದು, ಅಲ್ಲಿ ನಡೆಯುವಂತ ಘಟನೆಗಳು ಮತ್ತೆಲ್ಲವೂ ಕೂಡ ಗೊತ್ತಾದ ಮೇಲೆ ಹೀರೋ ಹೇಗಾದ್ರೂ ಮಾಡಿ ಈ ಒಂದು ಕೇಸ್ ಸಾಲ್ವ್ ಮಾಡ್ಬೇಕಂತ ತುಂಬಾ ಸಲ ಪ್ರಯತ್ನ ಪಡ್ತಾನೆ. ಆ ಒಂದು ಕೇಸ್ ಕೂಡ ರೀಓಪನ್ ಮಾಡಿಸ್ತಾನೆ. ರೀಓಪನ್ ಮಾಡಿಸಿದ ಮೇಲೆನೆ ಆ ಒಂದು ಕೇಸಲ್ಲಿ ಇರುವಂತ ನೆಟ್ವರ್ಕ್ ಬೇರೆ ರೀತಿನೇ ಇರುತ್ತದೆ. ಸೊ ಇದನ್ನು ಹೇಗಾದ್ರೆ ಮಾಡಿ ಕೇಸನ್ನು ಸಾಲ್ವ್ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗ ಈ ಒಂದು ವಿಷಯ ಯಾರೆಲ್ಲ ಆ ಒಂದು ಕ್ರೈಮ್ ಅನ್ನು ಮಾಡಿರ್ತಾರ ಅವ್ರಿಗೆ ಗೊತ್ತಾಗುತ್ತದೆ. ಅವ್ರದ್ದು ಕೂಡ ದೊಡ್ಡ ರಾಜಕೀಯ ನೆಟ್ವರ್ಕ್ ಇದ್ದ ಕಾರಣ ಇವನಿಗೆ ಮತ್ತೊಂದು ಬಹುಮಾನ ಕೊಡ್ತಾರೆ. ಅದು ಏನಂದ್ರೆ ಟ್ರಾನ್ಸ್ಫರ್. ಈ ಸಿನಿಮಾ ನೀವು ನೋಡುವಾಗ ನಮ್ಮ ಹೀರೋ ಆಲ್ರೆಡಿ 7 ವರ್ಷಗಳಲ್ಲಿ 50ಕ್ಕಿಂತ ಹೆಚ್ಚು ಬಾರಿ ಟ್ರಾನ್ಸ್ಫರ್ ಆಗ್ತಾನೆ. ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಇವನು ಟ್ರಾನ್ಸ್ಫರ್ ಆಗ್ತಾನೆ, ಅದು ಹೇಗೆ ಆಗ್ತಾನೆ, ಯಾವ ಒಂದು ಸಣ್ಣ ಕಾರಣಕ್ಕೆ ಇವನು ಟ್ರಾನ್ಸ್ಫರ್ ಮಾಡ್ತಾನೆ, ಟ್ರಾನ್ಸ್ಫರ್ ಆಗಲು ಇವನು ಮಾಡುವಂತ ಕೆಲಸ ಏನಂದ್ರೆ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಸೊ ಹಾಗೆ ಟ್ರಾನ್ಸ್ಫರ್ ಆಗೋಕೆ ಇವನು ಮುಖ್ಯ ಕಾರಣ ಏನಂದ್ರೆ ಇವನು ಹಾನೆಸ್ಟ್ ಸ್ಟ್ರಿಕ್ ಇರ್ತಾನೆ. ಯಾರ ಹತ್ರ ಒಂದು ಪೈಸನು ಕೂಡ ಲಂಚ ಪಡೆಯಲ್ಲ. ನಿಜವಾದ ಕ್ರೈಮ್ ಹೇಗಾಯ್ತು, ಯಾಕೆ ಆಯ್ತು, ಯಾವ ಒಂದು ಉದ್ದೇಶದಿಂದ ಆಯ್ತಂತ ಈ ಒಂದು ವಿಷಯದ ಮೇಲೆ ತುಂಬಾನೇ ವರ್ಕ್ ಮಾಡ್ತಾನೆ. ಆ ಒಂದು ಕೇಸಲ್ಲಿ ತುಂಬಾ ದೊಡ್ಡ ರಾಜಕಾರಣಿಗಳ ನೆಟ್ವರ್ಕ್ ಇದ್ದ ಕಾರಣ ಇವನು ಚಿಕ್ಕ ಒಂದು ತಪ್ಪಿನಿಂದ ಅವನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾನೆ. ಆದ್ರೂ ನಮ್ಮ ಹೀರೋ ಕೂಡ ಎಷ್ಟೇ ಸಲ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅವರ ವಿರುದ್ಧ ನಿಲ್ಲುತ್ತಾನೆ. ಮತ್ತು ನಮ್ಮ ಸಿನಿಮಾದ ಹೀರೋ ಅವರು ಯಾವೆಲ್ಲ ಸ್ಟೇಷನ್ಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರಲ್ಲ ಅಲ್ಲಿ ಕೂಡ ಅವ್ರು ಹಾನೆಸ್ಟ್ ಆಗಿನೇ ಅವರ ಒಂದು ಕೆಲಸ, ಅವರ ಒಂದು ಪೊಲೀಸ್ ಜಾಬ್ ಮಾಡ್ತಾರೆ. ಮತ್ತೆ ಅದೇ ಸೇಮ್ ಪ್ಯಾಟರ್ನ್ ಮತ್ತೆ ಟ್ರಾನ್ಸ್ಫರ್ ಆಗ್ತಾನೆ. ಸೊ ಅದನ್ನೆಲ್ಲವನ್ನು ಬೇಸತ್ತ ನಮ್ಮ ಹೀರೋ ಬೇಡಪ್ಪ, ನಾನು ಹಾನೆಸ್ಟ್ ಆಗಿದ್ರೆ ನನಗೆ ಇಲ್ಲಿ ಬದುಕೋಕೆ ಕಷ್ಟ ಆಗುತ್ತೆ ಅಂತ ಬೇರೆ ಒಂದು ಊರಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಎಷ್ಟೋ ಸಲ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ನಮ್ಮ ಹೀರೋಗೆ ಫ್ಯಾಮಿಲಿಯಲ್ಲಿ ಕೂಡ ಸಪೋರ್ಟ್ ಇರುತ್ತದೆ. ಯಾಕಂದ್ರೆ ತನ್ನ ಹೆಂಡತಿ ಕೂಡ ಸಪೋರ್ಟ್ ಮಾಡ್ತಾಳೆ, ಇರ್ಲಿ ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆ ಕಾಲ ಬರುತ್ತೆ ಅಂತ. ಆದ್ರೆ ಫ್ಯಾಮಿಲಿ ಕೂಡ ಸ್ವಲ್ಪ ಸ್ಥಿತಿ ಸ್ವಲ್ಪ ಗಂಭೀರವಾಗುತ್ತದೆ. ಪ್ರತಿ ಸಲ ಟ್ರಾನ್ಸ್ಫರ್ ಮಾಡೋದು, ಮನೆ ಚೇಂಜ್ ಮಾಡಬೇಕು, ಊರು ಚೇಂಜ್ ಮಾಡಬೇಕು, ಹೀಗಾಗಿ ಮತ್ತು ಮಕ್ಕಳ ಎಜುಕೇಶನ್ ಕೂಡ ತುಂಬಾ ಇಂಪ್ಯಾಕ್ಟ್ ಬೀಳುತ್ತದೆ ಅವ್ರ ಪರ್ಸನಲ್ ಲೈಫ್ ಮೇಲೆ. ಆದ್ರೂ ನಮ್ಮ ಹೀರೋ ಕೂಡ ಯಾವುದು ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಒಂದಲ್ಲ ಒಂದಿನ ಸತ್ಯವನ್ನು ನಾನು ಜನಗಳ ಮುಂದೆ ತರ್ತೀನಿ, ಮೀಡಿಯಾಗಳ ಮುಂದೆ ತರ್ತೀನಿ ಅಂತ ಗಟ್ಟಿ ನಿರ್ಧಾರ ಕೂಡ ಮಾಡ್ತಾನೆ ನಮ್ಮ ಹೀರೋ ಅವರು. ಇವಾಗ ನಮ್ಮ ಸಿನಿಮಾದ ಹೀರೋಗೆ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗುತ್ತದೆ. ಅದು ಯಾವ ಒಂದು ಪ್ರದೇಶ ಅಂದ್ರೆ ಆರುಕ್. ಅಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ಹಳೆಯ ಪೊಲೀಸ್ ಸ್ಟೇಷನ್ಗೆ ಇವನು ಟ್ರಾನ್ಸ್ಫರ್ ಮಾಡ್ತಾನೆ.
ಅದೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ನಮ್ಮ ಹೀರೋ ತಂದೆ ಕೂಡ ಆಲ್ರೆಡಿ ಅವರು ಕೆಲಸ ಕೂಡ ಮಾಡಿರ್ತಾರೆ. ಆದ್ರೆ ಇಪ್ ಅದೇ ಒಂದು ಸಮಯದಲ್ಲಿ ಅವನಿಗೆ ಒಂದು 20 ವರ್ಷದ ಹಳೆಯ ಒಂದು ಕೇಸ್ ಫೈಲ್ ಇವನ ಕೈಗೆ ಸಿಗುತ್ತದೆ. ಆ ಒಂದು ಕೇಸ್ ಫೈಲ್ ಅದು ಅಂದ್ರೆ ಸಾಲ್ವ್ ಆಗಿರಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ, ಫೇಕ್ ಎವಿಡೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಆ ಒಂದು ಕೇಸನ್ನು ಮುಚ್ಚಿರ್ತಾರೆ. ಆದ್ರೆ ಈ ಒಂದು ನಮ್ಮ ಹೀರೋಗೆ ಸತ್ಯ ಗೊತ್ತಾಗುತ್ತದೆ. ಈ ಒಂದು ವಿಷಯ ಗೊತ್ತಾದ ಮೇಲೆ ಹೀರೋ ಕೂಡ ಕ್ಯೂರಿಯಾಸಿಟಿಯಿಂದ ಈ ಕೇಸ್ ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀನಿ ಮತ್ತು ಇದು ಯಾವ ರೀತಿ ಇದೆ, ಇದು ಇದು ಆ ಒಂದು ತಪ್ಪು ಆಗಲು ಕಾರಣ ಯಾರು ಅಂತ ಎಲ್ಲರನ್ನು ಕೂಡ ಬಯಲಿಗೆ ತರ್ತೀನಂತ ಗಟ್ಟಿ ನಿರ್ಧಾರ ಕೂಡ ಮಾಡ್ತಾನೆ. ಆದ್ರೆ ಈ ಒಂದು ತನಿಖೆ, ಈ ಒಂದು ಎನ್ಕ್ವೈರಿ ತುಂಬಾ ಡೀಪ್ ಆಗಿ ಹೋದಾಗ ಆ ಒಂದು ಕ್ರೈಮ್ ಅಲ್ಲಿ, ಆ ಒಂದು ತಪ್ಪಲ್ಲಿ ಯಾರೆಲ್ಲ ಇರ್ತಾರೋ ಅವ್ರಿಗೆ ಈ ಒಂದು ವಿಷಯ ಗೊತ್ತಾಗುತ್ತದೆ, ನಮ್ಮ ಕೇಸ್ ಮತ್ತೆ ರೀ ಓಪನ್ ಆಗಿದೆ ಅಂತ. ಆಮೇಲೆ ಸಿನಿಮಾದ ಕತೆ ಆಗ್ಬೋದು, ಸಿನಿಮಾ ನೋಡುವಂತ ರೀತಿನೇ ಬೇರೆ ರೀತಿಯಲ್ಲಿ ಈ ಒಂದು ಸಿನಿಮಾ ಹಂತಕ್ಕೆ ಹೋಗುತ್ತದೆ. ಅದೇ ಒಂದು ಕೇಸ್ ಫೈಲ್ ಇಟ್ಕೊಂಡು ನಮ್ಮ ಹೀರೋ ಕೂಡ ಒಬ್ಬ ಹಾನೆಸ್ಟ್ ಆಗಿ, ಸ್ಟ್ರಿಕ್ ಆಗಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತು ಆ ಒಂದು ತನ್ನದೇ ಆದಂತ ಒಂದು ಶೈಲಿಯಲ್ಲಿ ಎನ್ಕ್ವೈರಿ ಕೂಡ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಒಂದಿಷ್ಟು ವಿಷಯಗಳು ಅವನ ಕಣ್ಣಿಗೆ ಬೀಳುತ್ತದೆ. ಏನಂದ್ರೆ ಆ ಒಂದು ಕೇಸಲ್ಲಿ ಮಿಸ್ಸಿಂಗ್ ಪೀಪಲ್ಸ್ ಕೂಡ ಆಗಿರ್ತಾರೆ ಮತ್ತು ಪಾಲಿಟಿಕ್ಸ್ ದೊಡ್ಡ ಒಂದು ನೆಟ್ವರ್ಕ್ ಲಿಂಕ್ಸ್ ಇದರಲ್ಲಿ ಇರುತ್ತದೆ. ಸೊ ಮತ್ತು ಫೇಕ್ ಅಂದ್ರೆ ತಪ್ಪಾದ ಒಂದು ಪ್ರೂಫ್ಸ್ಗಳನ್ನು ಕಲೆಕ್ಟ್ ಮಾಡಿ ಆ ಒಂದು ಕೇಸ್ ಅಲ್ಲಿಗೆ ಕೈ ಬಿಟ್ಟಿರ್ತಾರೆ ಪೊಲೀಸರು ಆ ಒಂದು 20 ವರ್ಷದ ಹಿಂದ್ಗಡೆ. ಸೊ ಈ ಒಂದು ವಿಷಯ ಗೊತ್ತಾದ ಮೇಲೆ ಇದರಲ್ಲಿ ದೊಡ್ಡ ಒಂದು ನೆಟ್ವರ್ಕ್ ಇದೆ, ರಾಜಕೀಯ ವ್ಯಕ್ತಿಗಳ ಇನ್ವಾಲ್ವ್ ಇದೆ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಇದರಲ್ಲಿ ಪಾತ್ರ ಇದೆ. ಮತ್ತು ಈ ರೀತಿ ಒಂದು ವಿಷಯ ಗೊತ್ತಾದಾಗ ಹೀರೋ ಇದನ್ನು ಹೇಗಾದ್ರೂ ಮಾಡಿ ಇದು ದೊಡ್ಡ ಮಟ್ಟಿಗೆ ತರಬೇಕಂತ ಗಟ್ಟಿ ನಿರ್ಧಾರ ಮಾಡಿದ್ಮೇಲೆ ಅವನಿಗೆ ಅಲ್ಲಿ ತನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ಗಳು, ವಿಲನ್ಗಳು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಆ ಒಂದು ಕೇಸಲ್ಲಿ ಕೂಡ ಪಾಲಿಟಿಕ್ಸ್ ಇಂಟರ್ಫಿಯರ್ ಆಗುತ್ತಾರೆ. ಅವನಿಗೆ ಲೈಫಲ್ಲಿ ಬೆದರಿಕೆ ಕೂಡ ಹಾಕ್ತಾರೆ, ಈ ಒಂದು ಕೇಸ್ ಎಲ್ಲಿಗೆ ಕೈ ಬಿಡು, ಆಲ್ರೆಡಿ ಕೇಸ್ ನಾವು ಮುಚ್ಚಿದೀವಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಹೀರೋ ಟ್ರಾನ್ಸ್ಫರ್ ಮತ್ತೆ ಮಾಡ್ತಾರೆ, ಬಟ್ ಹೀರೋ ಸ್ಟಾಪ್ ಆಗೋದಿಲ್ಲ. ಬೇರೆ ಸ್ಟೇಷನ್ಗೆ ಹೋಗಿ ಕೂಡ ಇದೇ ಒಂದು ಕೇಸ್ ಫೈಲ್ ಮೇಲೆ ವರ್ಕ್ ಮಾಡ್ತಿರ್ತಾನೆ. ಆಮೇಲೆ ಈ ಒಂದು ಸಿನಿಮಾದಲ್ಲಿ ಒಂದು ಬಿಗ್ ಶಾಕ್ ಕೂಡ ಕಾದಿರುತ್ತದೆ, ಟ್ವಿಸ್ಟ್ ಕೂಡ ನಿಮಗಾಗಿ ನೋಡಕ್ಕೆ ಅಲ್ಲಿ ಇರುತ್ತದೆ. ಆ ಒಂದು ಬಿಗ್ ಟ್ವಿಸ್ಟ್ ಏನಂದ್ರೆ ಆ ಒಂದು ಹಳೆಯ 20 ವರ್ಷದ ಕೇಸ್ ಒಂದು ದೊಡ್ಡ ರಾಜಕೀಯ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಇದು ಕನೆಕ್ಟ್ ಆಗಿರುತ್ತದೆ. ಸೊ ಈ ಒಂದು ವಿಷಯ ಗೊತ್ತಾದ ಮೇಲೆ ಹೀರೋ ಕೂಡ ಶಾಕ್ ಆಗುತ್ತೆ, ನೋಡುವಂತ ಆಡಿಯನ್ಸ್ ಗಳಿಗೆ ಕೂಡ ಇದು ಶಾಕ್ ನೀಡುತ್ತದೆ. ಸೊ ಆಮೇಲೆ ನಮ್ಮ ಹೀರೋ ಯಾವ ರೀತಿ ತನಿಖೆ ಮಾಡ್ತಾನೆ, ಯಾವ ರೀತಿ ಡೀಪ್ ಆಗಿ ಹೋಗಿ ಯಾರಿಗೂ ಗೊತ್ತಾಗದಂತೆ ಒಬ್ಬ ಸಿನ್ಸಿಯರ್ ಆಗಿ, ಹಾನೆಸ್ಟ್ ಆಗಿ ಎನ್ಕ್ವೈರಿ ಮಾಡ್ತಾನಂತ ನೋಡೋಣ. ಇದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಅವರು ಎಲ್ಲ ಈ ಆಡಿಯನ್ಸ್ಗಳು ಕೂಡ ಕಲೆಕ್ಟ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಪ್ರೂಫ್ಸ್ಗಳು ಕೂಡ ಸಂಗ್ರಹಿಸಿ ಅವು ಮತ್ತು ಅದ್ರ ಜೊತೆಗೆ ಓಲ್ಡ್ ವಿಟ್ನೆಸ್ಗಳನ್ನು ಆ ಒಂದು ಸಮಯದಲ್ಲಿ ಯಾರೆಲ್ಲ ಆ ಒಂದು ಕೇಸ್ ನೋಡಿದ್ದಾರೆ, ಆ ಒಂದು ಕೇಸಲ್ಲಿ ಯಾರು ಭಾಗಿ ಆಗಿದ್ದಾರೆ ಅಂತ ಎಲ್ಲವನ್ನು ಕೂಡ ಹುಡುಕ್ತಾನೆ. ಜೊತೆಗೆ ಚಿಕ್ಕ ಚಿಕ್ಕ ಮಾಹಿತಿಯಿಂದ ಆ ಒಂದು ಸತ್ಯ ಕೂಡ ಹೊರಗೆ ಬರುತ್ತದೆ. ಅಂತ ಒಂದು ಸಮಯದಲ್ಲಿ ತನ್ನ ತಂದೆಯ ಪಾಸ್ಟ್ ಕೂಡ ಅಲ್ಲಿ ರಿವೀಲ್ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಆ ಒಂದು ವಿಷಯ ನಮ್ಮ ಹೀರೋಗೆ ಗೊತ್ತಾಗ ನನ್ನ ತಂದೆ 20 ವರ್ಷದ ಹಿಂದೆ ಏನು ಮಾಡ್ತಿದ್ದ, ಯಾವ ರೀತಿ ಇದ್ದ ಅನ್ನೋದು ಅಲ್ಲಿ ಅವನಿಗೆ ಸತ್ಯ ಕೂಡ ಬಯಲಾಗುತ್ತದೆ. ಸೊ ಈ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ನಮ್ಮ ಹೀರೋ ಅವರು ಯಾವೆಲ್ಲ ಪ್ರೂಫ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ರು, ಯಾವ ರೀತಿ ಎವಿಡೆನ್ಸ್ಗಳನ್ನು ಅವರು ಸಂಗ್ರಹಿಸಿದ್ರು ಎಲ್ಲವನ್ನು ಕೋರ್ಟ್ ಮುಂದೆ ಮತ್ತು ಮೀಡಿಯಾಗಳ ಮುಂದೆ ತರ್ತಾನೆ. ಅದೇ ಒಂದು ಟೈಮಲ್ಲಿ ರಿಯಲ್ ಮಾಸ್ಟರ್ ಮೈಂಡ್ಗಳು ಅಂದ್ರೆ ವಿಲನ್ಸ್ಗಳ ಪಾತ್ರ ಎಂಟ್ರಿ ಆಗುತ್ತದೆ. ಆದ್ಮೇಲೆ ಎಲ್ಲರ ಮುಖ ಕೂಡ ಬಯಲಿಗೆ ಬರುತ್ತದೆ. ಆ ಒಂದು ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು 20 ವರ್ಷದ ಹಿಂದ್ಗಡೆ ಅನ್ನೋದು ಕೂಡ ಗೊತ್ತಾಗುತ್ತದೆ. ಆದ್ರೆ ನಮ್ಮ ಹೀರೋ ಅವರು ಯಾರೆಲ್ಲ ಆ ಒಂದು ಕೇಸಲ್ಲಿ ಭಾಗವಹಿಸಿ ನೋವು ಪಟ್ಟು ಸತ್ತಿದಾರಲ್ಲ ಅವ್ರಿಗೆ ಫೈನಲಿ ಜಸ್ಟಿಸ್ ಕೂಡ ಕೊಡ್ತಾನೆ ನಮ್ಮ ಹೀರೋ. ಸೊ ಈ ಒಂದು ಸಿನಿಮಾ ಒಂದು ಅಮೇಝಿಂಗ್ ಥ್ರಿಲ್ಲರ್, ಒಂದು ಒಳ್ಳೆ ಸಸ್ಪೆನ್ಸ್ ಮಿಸ್ಟರಿ ಸಿನಿಮಾ ಅಂತ ಹೇಳಬಹುದು. ಫೈನಲ್ ಆಗಿ ನಾವು ಈ ಒಂದು ಸಿನಿಮಾದಲ್ಲಿ ತಿಳಿದುಕೊಳ್ಳಬೇಕಾದ ಒಂದು ವಿಷಯ ಅಂದ್ರೆ
ಹಾನೆಸ್ಟ್ ಈಸಿ ಅಲ್ಲ, ಬಟ್ ಆದ್ರೆ ಇದು ಪವರ್ಫುಲ್. ನಾವು ಬದುಕುವಂತ ರೀತಿ ಅದು ಏನಿದೆಯಲ್ಲ ಅದೇ ಒಂದು ದೊಡ್ಡ ಪವರ್ಫುಲ್ ಆಗುತ್ತದೆ. ಸೊ ಆ ಸಿಸ್ಟಮ್ ಕರಪ್ಟ್ ಆಗಿದ್ರು ಕೂಡ ಒಬ್ಬ ಹಾನೆಸ್ಟ್ ಮ್ಯಾನ್ ಎಲ್ಲವನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾನೆ ಅನ್ನೋದಕ್ಕೆ ಈ ಒಂದು ಸಿನಿಮಾವೇ ಚಿಕ್ಕ ಉದಾಹರಣೆ ಕೂಡ ಆಗಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ಒಂದು ಟ್ರಾನ್ಸ್ಫರ್ 3 ಮೂರ್ತಿಗಳು ಎಂಬ ಒಂದು ಸಿನಿಮಾ. ಈ ಸಿನಿಮಾ ಜಿ5 ಸದ್ಯದಲ್ಲಿ ಬರುತ್ತದೆ. ಸೊ ಈ ಸಿನಿಮಾ ತೆಲುಗು ಮೂಲ ಭಾಷೆಯ ಆದ ಕಾರಣ ಕನ್ನಡ ಡಬ್ಬಿಂಗ್ OTTಗೆ ಬರುವಂತ ಸಮಯದಲ್ಲಿ ನಿಮಗೆ ಚೆನ್ನಾಗಿನೇ ಅರ್ಥ ಆಗುತ್ತದೆ. ಸೊ ನಿಮಗೆ ತೆಲುಗು ತಮಿಳ್ ಬರ್ತಾ ಇದ್ರೆ ನೀವು ಈ ಸಿನಿಮಾ ಇವಾಗಾದ್ರೂ ಕೂಡ ವಾಚ್ ಮಾಡಬಹುದು. ಸೊ ಕನ್ನಡ ಡಬ್ಬಿಂಗ್ ಬೇಕಂದ್ರೆ ನೀವು ಸ್ವಲ್ಪ ದಿನವರೆಗೂ ಕಾಯಬೇಕಾಗುತ್ತದೆ. ಸೊ ಹಾಗೆ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.